ರಾಜಧಾನಿ ಬೆಂಗಳೂರಿನ ಪೊಲೀಸರು ಭಯಂಕರ ಕಳ್ಳನೊಬ್ಬನನ್ನ ಅರೆಸ್ಟ್ ಮಾಡಿದ್ದಾರೆ. ಈತನ ಇತಿಹಾಸವನ್ನ ಕೇಳಿ ಪೊಲೀಸರೇ ಒಮ್ಮೆ ದಂಗಾಗಿದ್ದಾರೆ. ತನ್ನ ಗರ್ಲ್ ಫ್ರೆಂಡ್ಗೋಸ್ಕರ 3 ಕೋಟಿ ಮೌಲ್ಯದ ಮನೆಯನ್ನ ಕಟ್ಟಿದ್ದ ಈ ಕಳ್ಳ ತನ್ನ ಮನೆಗೆ ಲೋನ್ ಕಟ್ಟೋದಕ್ಕಾಗದೆ ಗರ್ಲ್ ಫ್ರೆಂಡ್ಗೆ 3 ಕೋಟಿಯ ಮನೆ ಗಿಫ್ಟ್ ಮಾಡಿದ್ದ. ಈತ ಇದ್ದಿದ್ದು 400 ಸ್ಕ್ವೇರ್ ಫೀಟ್ನ ಮನೆಯಲ್ಲಿ. ಬಟ್ ಆತನ ಗರ್ಲ್ ಫ್ರೆಂಡ್ಗೆ ಆತ ಕೊಟ್ಟಿದ್ದು 3 ಕೋಟಿ ಮೌಲ್ಯದ ಮನೆಯನ್ನು. ಕಳ್ಳತನ ಮಾಡಿದ್ದ ಹಣದಿಂದ 3 ಕೋಟಿಯ ಮನೆಯನ್ನ ಗಿಫ್ಟ್ ಆಗಿ ಕೊಟ್ಟಿದ್ದಾನೆ ತನ್ನ ಗರ್ಲ್ ಫ್ರೆಂಡ್ಗೆ. ಮಡಿವಾಳ ಪೊಲೀಸರು ಈ ಕುಖ್ಯಾತ ಮನೆಗಳನ್ನ ಹೆಡೆಮುರಿ ಕಟ್ಟಿದ್ದಾರೆ. ಮಹಾರಾಷ್ಟ್ರದ ಸೊಲ್ಲಾಪುರ ಮೂಲದ ಪಂಚಾಕ್ಷರಿ ಸ್ವಾಮಿ ಎಂಬಾತನನ್ನ ಅರೆಸ್ಟ್ ಮಾಡಲಾಗಿದೆ. ವಿಚಾರಣೆ ವೇಳೆ ಬಾಲಿವುಡ್ ನಟಿಯೊಬ್ಬಳ ಪರಿಚಯ ಇರೋದರ ಬಗ್ಗೆ ಆತ ಹೇಳ್ಕೊಂಡಿದ್ದಾನೆ. ಮತ್ತು ಆಕೆಗೆ 3 ಕೋಟಿ ಮೌಲ್ಯದ ಮನೆಯನ್ನು ಕೊಡಿಸಿದ್ದೀನಿ, 20 ಲಕ್ಷ ಮೌಲ್ಯದ ಅಕ್ವೇರಿಯಂ ಕೊಡಿಸಿದ್ದೀನಿ ಅಂತೆಲ್ಲ ಬಾಯಿ ಬಿಟ್ಟಿದ್ದಾನೆ. ಈತನಿಗೆ ಇದ್ದಿದ್ದು ಒಂದು ಪುಟ್ಟ ಮನೆ, 400 ಸ್ಕ್ವೇರ್ ಫೀಟ್ನ ಮನೆ. ಈತನಿಗೆ ಮದುವೆ ಆಗಿದೆ, ಆದರೂ ಒಂದು ಗರ್ಲ್ ಫ್ರೆಂಡು ಕೋಲ್ಕತ್ತಾದಲ್ಲಿ. ಕೋಲ್ಕತ್ತಾದ ಗರ್ಲ್ ಫ್ರೆಂಡಿಗೆ 3 ಕೋಟಿ ಮೌಲ್ಯದ ಮನೆ, ಐಷಾರಾಮಿ ವಸ್ತುಗಳು ಇದೆಲ್ಲವನ್ನ ಕೂಡ ಗಿಫ್ಟ್ ಆಗಿ ಕೊಟ್ಟಿದ್ದಾನೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಜ್ವಲ್ ನೇರ ಸಂಪರ್ಕದಲ್ಲಿ. ಪ್ರಜ್ವಲ್, ಈತನ ಹಿಸ್ಟ್ರಿ ಕೇಳಿದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಎಲ್ಲೆಲ್ಲಿ ಕಳ್ಳತನ ಮಾಡಿದ್ದ, ಏನೇನು ಕೇಸ್ಗಳಿದಾವೆ ಈತನ ಮೇಲೆ? ರಕ್ಷತ್, ಈತನ ಹೆಸರು ಪಂಚಾಕ್ಷರಿ ಸ್ವಾಮಿ ಅಂತ ಹೇಳಿ. ಬೀಗ ಹಾಕದ ಮನೆಗಳನ್ನೇ ಈತ ಟಾರ್ಗೆಟ್ ಮಾಡ್ತಾ ಇರ್ತಾನೆ. ಅದೇ ರೀತಿಯಲ್ಲಿ ಈತ ಬೆಂಗಳೂರಿನಲ್ಲೂ ಕೂಡ ಮಡಿವಾಳದ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಮನೆಯನ್ನು ಟಾರ್ಗೆಟ್ ಮಾಡಿ ಕಳ್ಳತನವನ್ನ ಮಾಡಿರ್ತಾನೆ. ಪೊಲೀಸರು ಕೂಡ CCTVಯನ್ನು ಪರಿಶೀಲನೆ ಮಾಡಿ ಈತನನ್ನ ಬಂಧನ ಮಾಡ್ತಾರೆ. ಈತನ ಬಂಧನ ಮಾಡಿದಂತಹ ವೇಳೆ ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಈತನ ಸಂಪೂರ್ಣ ಮಾಹಿತಿ ಹೊರಬಂದಿರುವಂತದ್ದು. ಅಂದ್ರೆ ಈತ 2003 ಈತ ಮೈನರ್ ಆಗಿದ್ದಾಗಲೇ ಕಳ್ಳತನವನ್ನ ಮಾಡ್ತಾ ಇರ್ತಾನೆ. 2009ರಲ್ಲಿ ಆತ ಯಾವಾಗ ವಯಸ್ಸಿಗೆ ಬರ್ತಾನಲ್ಲ, 18 ವರ್ಷ ಆದ ನಂತರದಲ್ಲೂ ಕೂಡ ಇದೇ ವೃತ್ತಿಯನ್ನ ಮತ್ತೆ ಕಂಟಿನ್ಯೂ ಮಾಡ್ತಾ ಹೋಗ್ತಾನೆ. ಆ ಸಂದರ್ಭದಲ್ಲಿ ಸಾಕಷ್ಟು ಮನೆಗಳನ್ನ ಈತ ಕಳ್ಳತನ ಮಾಡಿರ್ತಾನೆ. ಈತನ ಮೇಲೆ 180ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿದೆ ಅನ್ನುವಂಥ ಒಂದು ಮಾಹಿತಿ ಏನಿದೆ ಅದು ಕೂಡ ಲಭ್ಯವಾಗ್ತಾ ಇರುವಂತದ್ದು. ಈತನ ಒಂದು ಇತಿಹಾಸವನ್ನ ನೋಡ್ತಾ ಹೋದ್ರೆ ಈತ ಶೋಕಿಗೋಸ್ಕರವಾಗಿ ಕಳ್ಳತನವನ್ನ ಮಾಡ್ತಾ ಇದ್ದ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ತನಗೆ ಹೆಂಡತಿ ಮತ್ತೆ ಮಗ ಇದ್ರೂ ಕೂಡ ಆತ ಅವ್ರ ಬಗ್ಗೆ ಕೇರನ್ನ ಮಾಡ್ತಾ ಇರಲಿಲ್ಲ. ಕೇವಲ ಗರ್ಲ್ ಫ್ರೆಂಡಿಗಾಗಿ ಈತ ಈ ರೀತಿಯ ಒಂದು ಕೃತ್ಯವನ್ನ ಎಸಗ್ತಾ ಇದ್ದ ಅನ್ನುವಂಥದ್ದೇನಿದೆ ಅದು ವಿಚಾರಣೆ ವೇಳೆಯಲ್ಲಿ ಗೊತ್ತಾಗ್ತಾ ಇರುವಂತದ್ದು. ಇನ್ನೊಂದು ಕಡೆಯಲ್ಲಿ ಈತ ಗರ್ಲ್ ಫ್ರೆಂಡ್ಗೆ 3 ಕೋಟಿ ಮೌಲ್ಯದ ಮನೆಯನ್ನ ಕಲ್ಕತ್ತಾದಲ್ಲಿ ಕಟ್ಟಿಸಿಕೊಟ್ಟಿದ್ದಾನೆ. ಅಷ್ಟೇ ಅಲ್ಲದೆ ಆಕೆಯ ಬರ್ತ್ಡೇಗೆ 22 ಲಕ್ಷ ರೂಪಾಯಿ ಅಕ್ವೇರಿಯಂ ಅನ್ನು ಕೂಡ ಈತ ಗಿಫ್ಟ್ ಮಾಡಿದ್ದ ಅನ್ನುವಂಥ ಒಂದು ವಿಚಾರ ಏನಿದೆ ಅದು ಕೂಡ ತನಿಖೆ ವೇಳೆಯಲ್ಲಿ ಗೊತ್ತಾಗ್ತಾ ಇರುವಂತದ್ದು. ತನಿಖೆಯ ವೇಳೆಯಲ್ಲಿ ಈತ ಇನ್ನೊಂದು ವಿಚಾರವನ್ನು ಕೂಡ ಹೇಳ್ತಾ ಇದ್ದಾನೆ. ನನಗೆ ಬಾಲಿವುಡ್ ನಟಿಯೊಬ್ಬಳ ಪರಿಚಯ ಇದೆ ಅನ್ನುವಂಥದ್ದನ್ನು ಕೂಡ ಆತ ಹೇಳ್ತಾ ಇದ್ದಾನೆ. ಆದರೆ ಅದು ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋದು ಇನ್ನೂ ಕೂಡ ತನಿಖೆ ಪೂರ್ಣವಾದ ನಂತರದಲ್ಲಿ ಗೊತ್ತಾಗಬೇಕಾಗಿರುವಂಥದ್ದು. ಕಾರಣ ಏನು ಅಂತ ಹೇಳಿದ್ರೆ ಈತ ಸಾಕಷ್ಟು ಜನರ ಹೆಸರನ್ನ ಕೂಡ ಹೇಳ್ತಾ ಇರೋದ್ರಿಂದಾಗಿ ಈ ಬಗ್ಗೆ ಪೊಲೀಸರು ಕೂಡ ಈತನ ಮಾತಿನ ಮೇಲೆ ನಂಬಿಕೆ ಅನ್ನುವಂಥದ್ದು ಬರ್ತಾ ಇಲ್ಲ. ಹಾಗಾದ್ರೆ ಈತ ಎಲ್ಲೆಲ್ಲಿ ಪ್ರಕರಣವನ್ನು ದಾಖಲು ಮಾಡಿದ್ದ ಅನ್ನೋದನ್ನು ನಾವು ಗಮನಿಸ್ತಾ ಹೋದ್ರೆ, ಒಂದು ಮುಂಬೈನಲ್ಲಿ ಈತನ ಮೇಲೆ ಸಾಕಷ್ಟು ಪ್ರಕರಣಗಳು ದಾಖಲಾಗಿತ್ತು. ಅದೇ ರೀತಿಯಲ್ಲಿ ಗುಜರಾತ್ನಲ್ಲೂ ಕೂಡ ಈತನ ಮೇಲೆ ಪ್ರಕರಣಗಳು ದಾಖಲಾಗಿತ್ತು. ಈ ಹಿಂದೆ ಈತ ಗುಜರಾತ್ನ ಸಬರಮತಿ ಜೈಲಿನಲ್ಲೂ ಕೂಡ ಶಿಕ್ಷೆಯನ್ನು ಅನುಭವಿಸಿದ್ದ. ಅನಂತರದಲ್ಲಿ ಮತ್ತೆ ಹೊರಬಂದವನು ಮುಂಬೈನಲ್ಲಿ ಮತ್ತೆ ಕಳ್ಳತನವನ್ನು ಮಾಡಿರ್ತಾನೆ, ಅಲ್ಲೂ ಕೂಡ ಜೈಲು ಶಿಕ್ಷೆಯನ್ನು ಅನುಭವಿಸಿರ್ತಾನೆ. ಅನಂತರದಲ್ಲಿ ಮತ್ತೆ ಬೆಂಗಳೂರಿಗೆ ಬಂದು ಇಲ್ಲಿ ಕಳ್ಳತನವನ್ನ ಮಾಡಿದ್ದ ಅನ್ನುವಂಥದ್ದೇ ಅದು ಕೂಡ ಗೊತ್ತಾಗ್ತಾ ಇರುವಂತದ್ದು. ಈತನ ತಂದೆ ಏನಿರ್ತಾರೆ ಅವರು ರೈಲ್ವೆ ಇಲಾಖೆಯಲ್ಲಿ ಕೆಲಸವನ್ನ ಮಾಡಿಕೊಂಡಿರ್ತಾರೆ. ಆತನ ತಂದೆ ನಿಧನದ ನಂತರ ಆತನ ತಾಯಿಗೆ ಈ ಒಂದು ಕೆಲಸ ಕೂಡ ಸಿಕ್ಕಿರುತ್ತೆ. ಅನಂತರದಲ್ಲಿ ಈತ ಕಳ್ಳತನವನ್ನ ಮತ್ತೆ ಮುಂದುವರಿಸಿಕೊಂಡೇ ಬರ್ತಾ ಇರ್ತಾನೆ. ಈತ ಇರುವಂತದ್ದು ಕೇವಲ 400 ಸ್ಕ್ವೇರ್ ಫೀಟ್ ಮನೆಯಲ್ಲಿ ಅನ್ನುವಂಥ ಒಂದು ಮಾಹಿತಿ ಅಂದ್ರೆ ಅದು ಕೂಡ ಗೊತ್ತಾಗ್ತಾ ಇರುವಂತದ್ದು. ಅದರ ಮೇಲೆ ಸಾಲವನ್ನ ಕೂಡ ಮಾಡಿರ್ತಾನೆ. ಈಗ ಆ ಮನೆ ಹರಾಜಿಗೆ ಬಂದಿದೆ, ಆದ್ರೆ ಆತ ಅದನ್ನ ಬಿಡಿಸಿಕೊಳ್ಳುವಂತ ಒಂದು ಪ್ರಯತ್ನವನ್ನ ಕೂಡ ಮಾಡಿಲ್ಲ. ಕೇವಲ ಹಣ ಕಳ್ಳತನವನ್ನ ಮಾಡ್ತಾನೆ. ಅನಂತರದಲ್ಲಿ ಅದನ್ನ ತನ್ನ ಸ್ನೇಹಿತೆ ಏನಿರ್ತಾಳೆ ಆಕೆಗೆ ಶೋಕಿ ಜೀವನಕ್ಕಾಗಿ ಈತ ಕೊಡ್ತಾ ಇದ್ದ ಅನ್ನುವಂಥ ಒಂದು ಮಾಹಿತಿ ಏನಿದೆ ಅದು ಕೂಡ ಪೊಲೀಸ್ ತನಿಖೆ ವೇಳೆಯಲ್ಲಿ ಗೊತ್ತಾಗ್ತಾ ಇರುವಂತದ್ದು. ಅಂದ್ರೆ ಈತ ಏನಿರ್ತಾನೆ ಚಿನ್ನಾಭರಣವನ್ನ ಕರಗಿಸಿ ಅನಂತರದಲ್ಲಿ ಅದನ್ನ ಮಾರಾಟ ಮಾಡ್ತಾ ಇದ್ದ. ಇವರ ಮನೆಯಲ್ಲಿ ಸಿಕ್ಕಂತ ಎಲ್ಲಾ ಚಿನ್ನಾಭರಣಗಳನ್ನ ಕರಗಿಸಿ ಅದನ್ನ ಅಂದ್ರೆ ಚಿನ್ನದ ಗಟ್ಟಿಯನ್ನಾಗಿ ಮಾಡಿ ಅಂಗಡಿಗಳಲ್ಲಿ ಗಿರಿವಿ ಇಡ್ತಾ ಇದ್ದ ಅನ್ನುವಂಥ ಒಂದು ಮಾಹಿತಿ ಏನಿದೆ ಅದು ಕೂಡ ಲಭ್ಯವಾಗ್ತಾ ಇರುವಂತದ್ದು. ಮಡಿವಾಳ ಪೊಲೀಸರು ಈತನನ್ನ ಬಂಧಿಸಿ ಇನ್ನೂ ಕೂಡ ಹೆಚ್ಚಿನ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ರಕ್ಷತ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.